ಸಚಿವ ಸಂಪುಟ ವಿಸ್ತರಣೆಯಾಗಿದೆ. ಹಿರಿಯ ಕೆಲವು ಸಚಿವರುಗಳನ್ನ ಕೈ ಬಿಟ್ಟಿರ್ತಕ್ಕಂಥದ್ದು ಸಹಜವಾಗಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಜಾತಿ ಸಮೀಕರಣದ ಲೆಕ್ಕಾಚಾರ, ಪ್ರಾದೇಶಿಕತೆ ಇವೆಲ್ಲವೂ ಕೂಡ ಕನ್ಸಿಡರೇಷನ್ ಆಗಿದೆ ಅಂತಕ್ಕಂಥ ಒಂದು ಮಾತನ್ನು ಹೈಕಮಾಂಡ್ ಹೇಳ್ತಾ ಇರುವಂಥದ್ದು. ಓಕೆ, ಈಗ ನಮ್ಮ ಜೊತೆ ಮಾಜಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ ಇದೆ. ಸರ್, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸಮುದಾಯದಲ್ಲಿ ಇಂತಿಷ್ಟು ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂಥ ಒಂದು ಕ್ರೈಟೀರಿಯಾ ಇರುತ್ತದೆ. ಆ ಲೆಕ್ಕಾಚಾರದ ಆಧಾರದ ಮೇಲೆ ತಮಗೆ ಮತ್ತೊಮ್ಮೆ ಅವಕಾಶ ಕೈ ತಪ್ಪಿದೆ ಅಂತಕ್ಕಂಥ ಚರ್ಚೆಗಳಾಗ್ತಾ ಇರುವಂಥದ್ದು. ನನಗೆ ಸಚಿವ ಸಂಪುಟದಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದೀನಿ. ಅಬಕಾರಿ ಇಲಾಖೆಯಲ್ಲಿ ಏನು ಒಂದು ರಿಸೋರ್ಸ್ ಇತ್ತು ಅದನ್ನು ನಾನು ಇನ್ನೂ ಹೆಚ್ಚಿಗೆ ಮಾಡಿದ್ದೀನಿ. 60 ವರ್ಷದಲ್ಲಿ ಯಾವುದೇ ಬದಲಾವಣೆಗಳನ್ನು ತರದ ಡಿಪಾರ್ಟ್ಮೆಂಟಲ್ಲಿ ನಾನು ಹಲವಾರು ಬದಲಾವಣೆಗಳನ್ನು ತಂದಿದ್ದೀನಿ. ಒಳ ಮೀಸಲಾತಿಯ ಪ್ರಕಾರ ಹರಾಜು ಪ್ರಕ್ರಿಯೆ ಮಾಡಿಸಿದ್ದೀನಿ. ಆಡಳಿತದಲ್ಲಿ ಸುಧಾರಣೆ ತಂದಿದ್ದೀನಿ. ರಾಜ್ಯಕ್ಕೆ ಬೊಕ್ಕಸಕ್ಕೆ ಹೆಚ್ಚಿಗೆ ಹಣ ಬರೋ ರೀತಿಯಲ್ಲಿ ಮಾಡಿದ್ದೀನಿ. ಯಾವುದಕ್ಕೆ ನಮ್ಮನ್ನು ತೆಗೆದ್ರು ಅನ್ನೋದೇ ನಾನು ಗೊಂದಲದಲ್ಲಿದ್ದೀನಿ. ಆಯಿತು, ನೀವು ತೆಗೀತೀರ, ಹೊಸದಾಗಿ ಬರಲಿ, ಇದೇನು ತಪ್ಪೇನಲ್ಲ. ಹೊಸಬ್ರು ಬರಬೇಕು, ಒಳಬ್ರು ಕಾರಣ ತಿಳಿಸಿದರೆ ನಮ್ಗೆ ಖುಷಿಯಾಗಿರುತ್ತೆ. ಹೌದಪ್ಪ, ನಮ್ಮ ಹೈಕಮಾಂಡ್ ನಮ್ಮನ್ನು ಕೇಳ್ತು, ಈ ದೃಷ್ಟಿಯಿಂದ ತೆಗಿತೀವಿ. ಇಲ್ಲ ನಿಮ್ಮನ್ನು ಹೊಸಬರಿಗೆ ಅವಕಾಶ ಕೊಡಬೇಕಾಗೈತಿ, ಸಾಕು ನಿಮಗೆ. ಇಲ್ಲ ನಿಮ್ಮ ಪರ್ಫಾರ್ಮೆನ್ಸ್ ಈಸ್ ನಾಟ್ ಗುಡ್. ಎಸ್, ಒಂದು ಸಮಾಜ, ಇಷ್ಟು ದೊಡ್ಡ ಸಮಾಜದಲ್ಲಿ ನಮ್ಗೆ ಕೊಡ್ತಕ್ಕಂಥದ್ದು 2, ಇನ್ನೊಂದು ಯಾಕೆ ಕೊಡಬಾರ್ದು? ಮತ್ತು ಇದರಿಂದ ಏನು ನಡೀತಾ ಇದೆ ನನಗೆ ಅರ್ಥ ಆಗ್ತಾಯಿಲ್ಲ. ಈಗ ತಾನೇ ಸ್ವಲ್ಪ ನಾವು ಚೇತರಿಸ್ಕೊಂಡು ಅನ್ಕೊಳ್ಳಿ ತತ್ಕ್ಷಣ ಚಿವುಟ ಆಗ್ತಕ್ಕಂಥದ್ದು, ನಾಯಕತ್ವ ಬೆಳಿಬಾರ್ದು ಅಂತಕ್ಕಂಥದ್ದು. ಇದು ಭಾರಿ ನೋವಿನ ಸಂಗತಿ ಆಗಿಬಿಟ್ಟಿದೆ. ನಮ್ಮ ಸಮಾಜನೇ ನೊಂದ್ಕೊಂಡು ಬಿಟ್ಟಿದೆ. ಯಾಕೆಪ್ಪ ಇದು ಅಂತಕ್ಕಂಥ ನೋವು ನಮ್ಮನ್ನು ಕಾಡ್ತಾ ಇದೆ. ಈ ಬಾರಿಯ ಸಚಿವ ಸಂಪುಟ ತಮ್ಮನ್ನು ಹೊರಗಿಡುವಂಥ ನಿರ್ಧಾರ ಮಾಡಿರುವ ಹಿಂದೆ ಯಾರೋ ನಿರ್ದಿಷ್ಟವಾಗಿ ಕೆಲಸ ಮಾಡಿದರೆ ಅಥವಾ ನಿಮ್ಮ ಲೋಪ ಏನಾದರೂ ಕೂಡ ಅದರಲ್ಲಿ ಇದೆಯಾ ಸರ್? ಅದನ್ನೇ ಲೋಪ ಇದ್ದರೆ ಹೇಳಿ ಅಂತ ಹೇಳಿದ್ದೀನಿ. ಏನೇನೋ ನಡೆದಿದೆ, ಯಾರ್ಯಾರು ಏನೇನೋ ಕೈವಾಡಿದೆ ಅದೆಲ್ಲ ಹೇಳೋಕ್ಕಾಗೋದಲ್ಲ. ನಾವು ಪಾರ್ಟಿ ಇದರಲ್ಲಿ ನಾನು ಮಾತಾಡ್ತೇನೆ. ಇನ್ನೊಂದು, ಈಗ ನಿಮ್ಮನ್ನು ಬಿಟ್ಟು ಸಹಜವಾಗಿ ಇನ್ನೊಬ್ಬರಿಗೆ ಬಸವಂತಪ್ಪರಿಗೆ ಅವಕಾಶವನ್ನು ಮಾಡ್ಕೊಳ್ಳಾಗಿದೆ. ಒಬ್ಬ ಪೌರ ಕಾರ್ಮಿಕರ ಮಗ ಅವ್ರಿಗೆ ಕೊಟ್ಟಿದ್ರ ಬಗ್ಗೆ ತಮಗೇನು ಅನ್ಸುತ್ತೆ ಸರ್? ನನಗೆ ಖುಷಿ ಇದೆ. ಅವನು ಹೆಂಗದಾನೆ, ಕೆಲಸ ಮಾಡಲಿ, ಜನತೆಗೆ ತೋರಿಸ್ಲಿ. ಅವ್ನಿಗೆ ನಾನು ಕೊಡಬಾರ್ದು ನಾನು ಯಾವತ್ತೂ ಐ ಆಮ್ ವೆರಿ ಹ್ಯಾಪಿ. ಮುಂಬೈ ಪ್ರಾಂತ್ಯದಲ್ಲಿ ಸರ್ ಎಡ ಸಮುದಾಯಗಳನ್ನು ಸರಿಯಾಗಿ ಕನ್ಸಿಡರೇಷನ್ ಮಾಡೋದ್ರಲ್ಲಿ ಹೈಕಮಾಂಡ್ ವಿಫಲ ಆಯಿತು ಅಂತ ಅನಿಸ್ತದ? ಸಹಜ ಇದೆ ನೋಡಿ. ಬರೀ ಬಾಂಬೆ ಕರ್ನಾಟಕ ಅಲ್ಲ, ಹೈದರಾಬಾದ್ ಕರ್ನಾಟಕ ಇಲ್ಲ, ಬಾಂಬೆ ಕರ್ನಾಟಕ, ಎಂಟೈರ್ ಉತ್ತರ ಕರ್ನಾಟಕದಲ್ಲಿ ರೀಪ್ರೆಸೆಂಟೇಷನ್ ಇಲ್ಲ. ಅಲ್ಲಿ ಇನ್ನೊಂದು ಪಕ್ಷದಲ್ಲಿ ಡೆಪ್ಟಿ ಸಿ ಎಮ್ ಮಾಡಿದರು, PWD ಕೊಟ್ಟಿದ್ದರು, ನೀರಾವರಿ ಕೊಟ್ಟಿದ್ದರು, ಸೋಷಿಯಲ್ ವೆಲ್ಫೇರ್ ಕೊಟ್ಟಿದ್ದರು. ಪಕ್ಕದಾಗ ಒಬ್ಬರಿಗೆ MP ಅದಾರೆ. ಅದೇ ಶಾಸಕಹಳ್ಳಿಯಲ್ಲಿ ಚಿತ್ರದುರ್ಗದಲ್ಲಿ MP ಆಗಿದ್ದಾರೆ. ಅಲ್ಲಿ ಆ ಸಮಾಜನ ಒಟ್ಟುಗೂಡಿಸ್ಲಿಕ್ಕೆ ನಮಗೆ ನಮ್ಮ ಸಮಾಜದವರು ಒಬ್ಬರು ಬೇಕು ಅಂತಕ್ಕಂಥ ಭಾವನೆ ಇತ್ತು ನನಗೆ. ಅದಕ್ಕೆ ಯಾಕೆ ಆ ರೀತಿ ಮಾಡಿದರೆ ನನಗೆ ಗೊತ್ತಿಲ್ಲ. ನೀವು ಮಾಜಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಜೊತೆ ಹೆಚ್ಚು ಗುರ್ಸ್ಕೊಂಡಿದ್ದೇ ನಿಮ್ಗೆ ಅಪಾಯ ಆಯಿತಾ ಸರ್? ಇಲ್ಲ, ಅದೇನು ನನಗೆ ಗೊತ್ತಿಲ್ಲ. ಅದು ಪಕ್ಷ ಸಿಸ್ಟಮ್ ಇರುತ್ತೆ, ಅದು ನಾನು ಅದಲ್ಲಿ ಹೇಳಿಕ್ಕೆ ಹೋಗೋದಿಲ್ಲ. ಮುಖ್ಯಮಂತ್ರಿಗಳು ಪಕ್ಷ ನಮ್ಮನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ತಿದೆ ಅಂತಕ್ಕಂಥದ್ದು ನಾವು ಕಾದು ನೋಡ್ತಾ ಇದ್ದೀವಿ. ಅವರು ಯಾವ ರೀತಿ ನಮ್ಗೆ ಸಮಾಜಕ್ಕೆ ನಮಗೆ ಅವಕಾಶ ಕೊಡ್ತಾರೆ, ಏನು ಮಾಡ್ತಾರೆ, ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ, ಅದರ ಜೊತೆ ನಾವು ಇರ್ತೇವೆ. ನಾವು ಕೊಟ್ಟು ಎಷ್ಟು ಜವಾಬ್ದಾರಿ ಬ್ಯಾಡ್ ಅಂದಿದ್ದಾರೆ, ನಮ್ಮ ಕ್ಷೇತ್ರದಲ್ಲಿ ನಾವು ಇರ್ತೀವಿ. ಸೊ ಇದು ಮಾಜಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ ಒಟ್ಟ ಅಭಿಪ್ರಾಯ. ಕ್ಯಾಮರಾಮನ್ ಗುರುಮೂರ್ ಜೊತೆ ಆನಂದ್ ಪಿ ಬೈದಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.